Hello friends, today in this video we will discuss about the problems on fire insurance claim. So here is the problem. A fire broke out in the premises of XYZ Limited on 30/6/2009. Stock records are not maintained but the following information however available. Value of stock on 1/1/2009 rupees 25,000, which means this is the opening stock. Purchase and sales from 1/1/2009 to 30/6/2009 was 91,000 and 1,13,200 respectively, which means purchase is 91,000 and the sales is 1,13,200. Value of stock salvage rupees 2,000. So salvage means after the fire broken, the damaged goods are estimated and sold for this value. The value is 2,000. So this is called salvage. So other informations is also given. On 2006, purchase was rupees 4,20,000. On 2007, 3,50,000. On 2008, 3 lakh. And the sales was rupees 5 lakh on 2006. On 2007, 3,20,000. On 2008, 3,80,000. And the gross profit was 65,000 on 2006, 32,000 on 2007, 38,000 on 2008. Prepare statement showing the amount to be claimed from the insurance company. ಸೊ ನಾವಿವಾಗ ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಎಷ್ಟಾಗಿದೆ ಅಂತ ಹೇಳಿ ಕಂಡುಹಿಡಿಬೇಕು. ಸೊ ಫಸ್ಟು ಇನ್ಫಾರ್ಮೇಷನ್ ಏನೇನು ಕೊಟ್ಟಿದ್ದಾರೆ ಅದೆಲ್ಲ ಅಂದರೆ ಟ್ರೇಡಿಂಗ್ ಅಕೌಂಟಲ್ಲಿ ಯಾವುದ್ಯಾವ್ದು ಐಟಮ್ಸ್ ಬರುತ್ತೋ ಅದೆಲ್ಲದನ್ನು ಕೂಡ ನಾವು ಫಸ್ಟ್ ನೋಡ್ಕೋಬೇಕು. ಲೈಕ್ ಓಪನಿಂಗ್ ಸ್ಟಾಕ್ ಆಗಿರ್ಬೋದು, ವೇಜಸ್ ಆಗಿರ್ಬೋದು, ಕ್ಯಾರೇಜ್ ಇನ್ವರ್ಟ್ಸ್ ಆಗಿರ್ಬೋದು, ನೆಕ್ಸ್ಟ್ ಪರ್ಚೇಸ್, ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್, ಇದು ಕ್ವೆಶನಲ್ಲಿ ಇದೆಯಾ ಅಂತ ಫಸ್ಟು ನೋಡ್ಕೋಬೇಕು. ಇಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ 1/1/2009 ದಟ್ ಈಸ್ 25,000. ಸೊ ನಾವೇನು ಮಾಡಬೇಕು, ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂತ ಓಪನ್ ಮಾಡಬೇಕು. ಇದು ಕರೆಂಟ್ ಇಯರಿಗೆ ಮಾತ್ರ ನಾವೇನು ಮಾಡಬೇಕು, ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂತ ಓಪನ್ ಮಾಡಬೇಕು. ಇಲ್ಲಿ ಅವೈಲೇಬಲ್ ಇನ್ಫಾರ್ಮೇಷನ್ ಇರೋದೇನು ಅಂತಂದರೆ ಕರೆಂಟ್ ಇಯರಿಂದು ಮಾತ್ರ. ಹಾಗಾಗಿ ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಫಾರ್ 1/1/2009 ಟು 30/6/2009 ಡೆಬಿಟ್ ಕ್ರೆಡಿಟ್. ಫಸ್ಟ್ ಇವಾಗ ಓಪನಿಂಗ್ ಸ್ಟಾಕ್ 25,000. The information is already given. To purchase account 91,000. ಈ ಕ್ವೆಶನಲ್ಲಿ ಪರ್ಚೇಸ್ ಇಸ್ 90,000 ಅಂತ ಕೊಟ್ಟಿದ್ದಾರೆ, ಅದನ್ನು ಹಾಕಬೇಕು. ನೆಕ್ಸ್ಟ್ ಬೈ ಸೇಲ್ಸ್ ಅಕೌಂಟ್. ಸೇಲ್ಸ್ ಎಷ್ಟಿದೆ? 1,13,200. ಇಲ್ಲಿ ನೋಡಿ, ಸೇಲ್ಸ್ 1,13,200, ಅದನ್ನೇ ಹಾಕೋದು. ನೆಕ್ಸ್ಟ್ ಇವಾಗ ಕ್ಲೋಸಿಂಗ್ ಸ್ಟಾಕ್ನ ನಾವು ಕಂಡುಹಿಡಿಬೇಕಿಲ್ಲಿ. ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂತಂದರೆ ಕ್ಲೋಸಿಂಗ್ ಸ್ಟಾಕ್ನ ವ್ಯಾಲ್ಯೂನ ಕಂಡುಹಿಡಿಬೇಕು. ಇವಾಗ ಗ್ರಾಸ್ ಪ್ರಾಫಿಟ್, ಇಲ್ಲಿ ಡೆಬಿಟ್ ಸೈಡಲ್ಲಿ ಗ್ರಾಸ್ ಪ್ರಾಫಿಟನ್ನು ಕಂಡುಹಿಡಿಬೇಕು. ಹಾಗಾಗಿ ಸೇಲ್ಸ್ ಅಮೌಂಟ್ ಸಿಕ್ಕಿದೆ ನಮಗೆ 1,13,200. ಇವಾಗ ಗ್ರಾಸ್ ಪ್ರಾಫಿಟ್ಟಿನ ಪರ್ಸೆಂಟೇಜ್ನ ಕಂಡುಹಿಡಿಬೇಕು ಅಂತಂದರೆ ಇಲ್ಲಿ ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ. ಇಲ್ಲಿ ಪರ್ಚೇಸ್ ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ, ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನಿಂದ ನಾವು ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ನ ಕಂಡುಹಿಡ್ಕೋಬೇಕು. ಸೊ ಫಾರ್ಮುಲಾ ಏನು? ಗ್ರಾಸ್ ಪ್ರಾಫಿಟ್ ಫಾರ್ 2006 ಡಿವೈಡೆಡ್ ಬೈ ಸೇಲ್ಸ್ ಆಫ್ 2006 ಇಂಟು 100. ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? 2006ಅಲ್ಲಿ ಗ್ರಾಸ್ ಪ್ರಾಫಿಟ್ ಇಸ್ 65,000. ಸೇಲ್ಸ್ ಆಫ್ 2006 ಇಸ್ 5 lakh ಡಿವೈಡೆಡ್ ಬೈ 5 lakh ಇಂಟು 100, ದಟ್ ಈಸ್ 13%. ಆ್ಯಂಡ್ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ 2007 ಇಂದ ಕಂಡುಹಿಡಿಬೇಕು. ಗ್ರಾಸ್ ಪ್ರಾಫಿಟ್ ಫಾರ್ 2007 ಡಿವೈಡೆಡ್ ಬೈ ಸೇಲ್ಸ್ ಆಫ್ 2007 ಇಂಟು 100. ಸೊ ಗ್ರಾಸ್ ಪ್ರಾಫಿಟ್ 2007ನಲ್ಲಿ 32,000 ಇದೆ ಆ್ಯಂಡ್ ಸೇಲ್ಸ್ 3,20,000 ಇದೆ. ಅದನ್ನೇ ಹಾಕೋದು. 32,000 ಡಿವೈಡೆಡ್ ಬೈ 3,20,000 ಇಂಟು 100, ದಟ್ ಈಸ್ 10%. ದೆನ್ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಫಾರ್ 2008 ಡಿವೈಡೆಡ್ ಬೈ ಸೇಲ್ಸ್ ಆಫ್ 2008 ಇಂಟು 100. ಸೊ 2008ಅಲ್ಲಿ ಗ್ರಾಸ್ ಪ್ರಾಫಿಟ್ 38,000 ಇದೆ, ಸೇಲ್ಸ್ 3,80,000 ಇದೆ, ಇಂಟು 100. ಸೊ 10%. ಸೊ ಈಗ 13,000 10%,
13%, 10%, 10% ವ್ಯಾಲ್ಯೂ ಸಿಕ್ತು ನಮಗೆ 3 ಇಯರ್ಸಿಂದು. ಸೊ ಇವಾಗ ನಾವು ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್, ಈ 3 ಇಯರ್ಸಿನ ಒಂದು ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ನ ಇಟ್ಕೊಂಡು ಟೋಟಲ್ ಪರ್ಸೆಂಟೇಜ್ನ ಕಂಡುಹಿಡಿಬೇಕು. ಫಸ್ಟ್ 13, 10, 10 ಆ್ಯಡ್ ಮಾಡ್ಕೊಳ್ಳಿ. ಈಗ ಅವೈಲೇಬಲ್ ಇನ್ಫಾರ್ಮೇಷನ್ ಸಿಕ್ಕಿದ್ದು ನಮಗೆ ಎಷ್ಟು ಇಯರಿಂದು? 3 ಇಯರ್ಸಿಂದು, 2006, 2007, 2008 3 ಇಯರ್ಸಿನ ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ. ಹಾಗಾಗಿ ಡಿವೈಡೆಡ್ ಬೈ 3 ಅಂತ ಮಾಡಬೇಕು. ಸೊ 13 + 10 + 10 ದಟ್ ಈಸ್ 33 ಡಿವೈಡೆಡ್ ಬೈ 3, ಟೋಟಲ್ 11%. ಸೊ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ 11% ಸಿಕ್ತು. ಇವಾಗ ಏನು ಮಾಡಬೇಕು? ಗ್ರಾಸ್ ಪ್ರಾಫಿಟ್ ಸೇಲ್ಸ್ ಎಷ್ಟಿತ್ತು? 1,13,200 ಇತ್ತು. ಇವಾಗ ನಮಗೆ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ಟು 3 ಇಯರ್ಸಿಂದೂ ಕಂಡು ಹಿಡಿದು ಟೋಟಲ್ ಆಗಿ ಸಿಕ್ಕಿರೋದು ನಮಗೆ 11%. ಸೊ ಈಗ 11%. ಸೊ ಈಗ ಮಾಡಿದಾಗ 12,452 ಬರುತ್ತೆ. ಟೋಟಲ್ ಅಮೌಂಟ್ ಈಸ್ 1,28,452. ಈ ಅಮೌಂಟಿಂದ ಸೇಲ್ಸ್ ಅಮೌಂಟ್ನ ಲೆಸ್ ಮಾಡಬೇಕು, 1,13,200. ಆಗ ಬರೋಂಥ ಅಮೌಂಟು ಕ್ಲೋಸಿಂಗ್ ಸ್ಟಾಕ್ ಆಗಿರುತ್ತೆ, ದಟ್ ಈಸ್ 15,252. ಟೋಟಲ್ 1,28,452, 1,28,452. ದಿಸ್ ಈಸ್ ಆಲ್ ಅಬೌಟ್ ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್. ದೆನ್ ನಾವೀಗ ಏನು ಮಾಡಬೇಕು? ಫೈರ್ ಕ್ಲೇಮ್ ಎಷ್ಟಾಗಿದೆ ಅಂತ ಹೇಳಿ ಕಂಡು ಹಿಡಿಬೇಕಾಗತ್ತೆ. ಸೊ ದ ಫಾರ್ಮುಲಾ ಈಸ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ minus stock salvage. So value of closing stock is 15,252. So here we have calculated, that is 15,252. So ಈ ವ್ಯಾಲ್ಯೂನ ಇಲ್ಲಿ ಹಾಕಬೇಕು, 15,252 minus stock salvage. Here in the question is itself given, that is 2,000 salvage value. ಆ ವ್ಯಾಲ್ಯೂನ ಈ ಕ್ಲೋಸಿಂಗ್ ಸ್ಟಾಕಿಂದ ಲೆಸ್ ಮಾಡಬೇಕು. ಸೊ ಬರುವಂಥ ಅಮೌಂಟ್ ಏನಿದೆಯಲ್ಲ 13,252 ಅಮೌಂಟ್ ಆಫ್ ಫೈರ್ ಕ್ಲೇಮ್ ಅಂತನಾದರೂ ಬರಿಬೋದು, ಇಲ್ಲ ಲಾಸ್ ಎಷ್ಟಾಗಿದೆ, ಲಾಸ್ ಆಫ್ ಸ್ಟಾಕ್ ಅಂತ ಹೇಳಿ ಮೆನ್ಷನ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪ್ರಾಬ್ಲಮ್. ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಸೊ ಲೆಟ್ ಅಸ್ ಸಿ another problem. On October 2nd, 2009, the godown of A Limited was destroyed by fire. Stock on 1/1/2008, that is 76,500. Stock on 31/12/2008, that is 81,900. Purchase during 2008, 3,10,000. Sales during 2008, 4 lakh. Purchase from 1/1/2009 to the date of fire, that is 75,000. Sales from 1/1/2009 to the date of fire, 1 lakh. It was the practice of the company to the value of the stock 10% less than the cost price. Stock salvage rupees 6,000. The policy was rupees 50,000 and subject to the average clause. Calculate the claim for the loss of stock. So, opening stock for 2008. So, stock on 31/12/2008, which means this is the closing stock for 2008, that is 81,900. So, ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿರೋದು ಏನಂತಂದರೆ ವ್ಯಾಲ್ಯೂ ಆಫ್ ದ ಸ್ಟಾಕ್ 10% ಲೆಸ್ ದ್ಯಾನ್ ದ ಕಾಸ್ಟ್ ಪ್ರೈಸ್. ಇಲ್ಲಿ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಏನಿದೆಯಲ್ಲ 2008 ಇಂದು, ಅದಕ್ಕೆ 100 ಡಿವೈಡೆಡ್ ಬೈ 90 ಅಂತ ಮಾಡಬೇಕಾಗತ್ತೆ. ಆ್ಯಂಡ್ ಸಬ್ಜೆಕ್ಟ್ ಟು ಆವ್ರೇಜ್ ಕ್ಲಾಸ್ ಅಂತ ಇದೆ. ಸೊ ಇದಕ್ಕೆ ಫಾರ್ಮುಲಾ ಇದೆ, ಅದನ್ನು ನೆಕ್ಸ್ಟ್ ಮಾಡ್ತಾ ಹೋಗೋಣ, ಪ್ರಾಬ್ಲಮ್ ಮಾಡ್ತಾ ಹೋಗೋಬೇಕಿದ್ರೆ ಗೊತ್ತಾಗುತ್ತೆ. ಸೊ ಫಸ್ಟ್ ನಾವೇನು ಮಾಡಬೇಕು? ಟ್ರೇಡಿಂಗ್ ಅಕೌಂಟ್ನ ಓಪನ್ ಮಾಡಬೇಕು. ಟ್ರೇಡಿಂಗ್ ಅಕೌಂಟ್ ಆಫ್ ದ ಇಯರ್ 2008. ಸೊ ಇಲ್ಲಿ ಕ್ವೆಶನಲ್ಲಿ 2008 ಇನ್ಫಾರ್ಮೇಷನು ಕೊಟ್ಟಿದ್ದಾರೆ, 2009 ಇನ್ಫಾರ್ಮೇಷನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಫಸ್ಟು ಟ್ರೇಡಿಂಗ್ ಅಕೌಂಟ್ ಆಫ್ ದ ಇಯರ್ 2008 ಅಲ್ಲಿರೋ ಇನ್ಫಾರ್ಮೇಷನ್ನ ಫಸ್ಟ್ ನೋಡ್ಕೊತ ಹೋಗ್ಬೇಕು. ಸೊ ಟು ಓಪನಿಂಗ್ ಸ್ಟಾಕ್ ಅಕೌಂಟ್, ದಟ್ ಈಸ್ 85,000 ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 76,500 ಕೊಟ್ಟಿರೋದು, ಆದರೆ ಇಲ್ಲಿ 85,000 ಹೆಂಗೆ ಬಂತು ಅಂದರೆ ಕ್ವಶನಲ್ಲಿ ಏನು ಹೇಳಿದ್ರು, 10% ಲೆಸ್ ದೆನ್ ದ ಕಾಸ್ಟ್ ಪ್ರೈಸ್ ಅಂತ. ಸೊ 76,500 ಇಂಟು 100 ಡಿವೈಡೆಡ್ ಬೈ 90 ಮಾಡಬೇಕು. 90 ಹೇಗೆ ಬಂತು ಅಂದರೆ 100ಅಲ್ಲಿ ಈ 10 ಹೋದರೆ ಬರೋದು 90. ಸೊ 76,500 ಇಂಟು 100 ಡಿವೈಡೆಡ್ ಬೈ 90, ದಟ್ ಈಸ್ 85,000. ಸೊ ಟು ಪರ್ಚೇಸ್ ಅಕೌಂಟ್, ಪರ್ಚೇಸ್ ಎಷ್ಟಿದೆ? ಪರ್ಚೇಸ್ ಡ್ಯೂರಿಂಗ್ 2008, ದಟ್ ಈಸ್ 3,10,000.
3,10,000. So purchase 3,10,000 and sales account that is 4 lakh. 2008 ಅಲ್ಲಿ ಸೇಲ್ಸ್ ಎಷ್ಟಿದೆ 4 lakh. ಈ 4 lakhನ ಹಾಕಬೇಕು. ದೆನ್ ಬೈ ಕ್ಲೋಸಿಂಗ್ ಸ್ಟಾಕ್ ಅಕೌಂಟ್. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿತ್ತು? ಸ್ಟಾಕ್ ಆನ್ 31/12/2008 ದಟ್ ಈಸ್ 81,900. ಈ 81,900 ಇಂಟು 100 ಡಿವೈಡೆಡ್ ಬೈ 90 ಬಿಕಾಸ್ ವ್ಯಾಲ್ಯೂ ಆಫ್ ದ ಸ್ಟಾಕ್ 10% ಲೆಸ್ ದೆನ್ ದ ಕಾಸ್ಟ್ ಪ್ರೈಸ್ ಅಂತ ಹೇಳಿದ್ದಾರೆ. ಹಾಗಾಗಿ 100 ಡಿವೈಡೆಡ್ ಬೈ 90 ಮಾಡಬೇಕು. ಸೊ ಮಾಡಿದಾಗ ಬರೋಂಥ ಆನ್ಸರ್ 91,000. ಸೊ 4,91,000 ಟೋಟಲ್ ಮಾಡ್ಕೋಬೇಕು. ಈ 4,91,000 ಅಲ್ಲಿ 85,000 3,10,000ನ ಲೆಸ್ ಮಾಡಬೇಕು. ಬರುವಂಥ ಅಮೌಂಟನ್ನು ನಾವು ಗ್ರಾಸ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ 96,000. 4,91,000 4,91,000. ಸೊ ದಿಸ್ ಈಸ್ ದ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ 2008. ನಾವೇನು ಮಾಡಬೇಕು ಅಂತಂದರೆ ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟನ್ನ ಓಪನ್ ಮಾಡಬೇಕು. ಬಿಕಾಸ್ ಇದು ಕರೆಂಟ್ ಇಯರ್ ಇಂದು, ಹಾಗಾಗಿ ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀವಿ. ಡೆಬಿಟ್ ಕ್ರೆಡಿಟ್. ಸೊ ಇಲ್ಲಿ ಟು ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಯಾವುದಿದು ಅಂತಂದರೆ ಹೋದ ವರ್ಷದ 2008 ಕ್ಲೋಸಿಂಗ್ ಸ್ಟಾಕ್ನೇ ನಾವು ಓಪನಿಂಗ್ ಸ್ಟಾಕ್ ಅಂತ ಕರಿತೀವಿ. ಸೊ ಅದನ್ನು ನಾವು ಓಪನಿಂಗ್ ಸ್ಟಾಕ್ ಅಂತ ಹೇಳಿ ಶೋ ಮಾಡ್ತೀವಿ. ದೆನ್ ಸೊ 4,91,000 ಟೋಟಲ್ ಮಾಡ್ಕೋಬೇಕು. ಈ 4,91,000 ಅಲ್ಲಿ 85,000 3,10,000ನ ಲೆಸ್ ಮಾಡಬೇಕು. ಬರುವಂಥ ಅಮೌಂಟನ್ನು ನಾವು ಗ್ರಾಸ್ ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ 96,000. 4,91,000 4,91,000. ಸೊ ದಿಸ್ ಈಸ್ ದ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ 2008. ನಾವೇನು ಮಾಡಬೇಕು ಅಂತಂದರೆ ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟನ್ನ ಓಪನ್ ಮಾಡಬೇಕು. ಬಿಕಾಸ್ ಇದು ಕರೆಂಟ್ ಇಯರ್ ಇಂದು, ಹಾಗಾಗಿ ಮೆಮೊರೆಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀವಿ. ಡೆಬಿಟ್ ಕ್ರೆಡಿಟ್. ಸೊ ಇಲ್ಲಿ ಟು ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಯಾವುದಿದು ಅಂತಂದರೆ ಹೋದ ವರ್ಷದ 2008 ಕ್ಲೋಸಿಂಗ್ ಸ್ಟಾಕ್ನೇ ನಾವು ಓಪನಿಂಗ್ ಸ್ಟಾಕ್ ಅಂತ ಕರಿತೀವಿ. ಸೊ ಅದನ್ನು ನಾವು ಓಪನಿಂಗ್ ಸ್ಟಾಕ್ ಅಂತ ಹೇಳಿ ಶೋ ಮಾಡ್ತೀವಿ. ದೆನ್ ಟು ಪರ್ಚೇಸ್ ಅಕೌಂಟ್ 75,000. ಕ್ವೆಶನಲ್ಲಿ ಪರ್ಚೇಸ್ ಫ್ರಮ್ 2001-2009 ಟು ದ ಡೇಟ್ ಆಫ್ ಫೈರ್ ದಟ್ ಈಸ್ 75,000. ಸೊ ಅದನ್ನು ಪರ್ಚೇಸ್ ಅಂತ ಶೋ ಮಾಡ್ತೀವಿ. ದೆನ್ ಬೈ ಸೇಲ್ಸ್ ಅಕೌಂಟ್. ಸೇಲ್ಸ್ ಈಸ್ ಆಲ್ಸೋ ಗಿವನ್ 1 lakh ಫಾರ್ ದ 2009 1 lakh. ದೆನ್ ಗ್ರಾಸ್ ಪ್ರಾಫಿಟ್. ಇಲ್ಲಿ ಸೇಲ್ಸ್ ಸಿಕ್ಕಿದೆ ನಮಗೆ 1 lakh. ಅದರ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ನ ಕಂಡುಹಿಡ್ಕೋಬೇಕು. ಸೊ ದ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಫಾರ್ಮುಲಾ ಇಸ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೊ 2008 ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? 96,000 ಡಿವೈಡೆಡ್ ಬೈ ಸೇಲ್ಸ್ ಎಷ್ಟಿದೆ? 4 lakh ಇಂಟು 100. ಸಿ ಗ್ರಾಸ್ ಪ್ರಾಫಿಟ್ ಈಸ್ 96,000 ಆ್ಯಂಡ್ ದ ಸೇಲ್ಸ್ ಈಸ್ 4 lakh. ಇದೇ ಇನ್ಫಾರ್ಮೇಷನ್ ಇದನ್ನು ಇಲ್ಲಿ ಹಾಕಬೇಕು ಇಂಟು 100. ಸೊ ಟೋಟಲ್ ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಈಸ್ 24%. ಸೊ 1 lakh ಈ ಸೇಲ್ಸ್ ಅಮೌಂಟ್ ಇದೆಯಲ್ಲ, ಸೇಲ್ಸ್ ಇಂಟು ಪರ್ಸೆಂಟೇಜ್ ಆಫ್ ಗ್ರಾಸ್ ಪ್ರಾಫಿಟ್ ಈಗ ಕಂಡು ಹಿಡ್ಕೊಂಡಿದ್ದೀವಿ. ದಟ್ ಈಸ್ 24%. ಸೊ ಮಾಡಿದಾಗ ಬರೋದು 24,000. ಸೊ ಟೋಟಲ್ ಆಗಿರೋ ಇದನ್ನು ಕೂಡ್ಕೋಬೇಕು. 1,90,000 ಬರುತ್ತೆ. 1,90,000 ಈ ಸೇಲ್ಸನ್ನ ಲೆಸ್ ಮಾಡಿದಾಗ ಬರೋವಂಥ ಅಮೌಂಟ್ ಏನಿದೆಯಲ್ಲ ದಟ್ ಈಸ್ ದ ಕ್ಲೋಸಿಂಗ್ ಸ್ಟಾಕ್ 90,000. 1,90,000 1,90,000. ಸೊ ನಾವಿವಾಗ ಏನು ಮಾಡಬೇಕು ಅಂದರೆ ಟೋಟಲ್ ಲಾಸ್ ಆಫ್ ಸ್ಟಾಕ್ ಎಷ್ಟಾಗಿದೆ ಅಂತ ಕಂಡುಹಿಡಿಬೇಕು. ಸೊ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಕ್ವಲ್ ಟು 90,000. ಸೊ ಹಿಯರ್ ಇಸ್ ದ ಇನ್ಫಾರ್ಮೇಷನ್. ಬೈ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬಂದಿದೆ? 90,000. ಈ 90,000ನ್ನು ಹಾಕಬೇಕು. ದೆನ್ ಲೆಸ್ ಸ್ಟಾಕ್ ಸ್ಯಾಲ್ವೇಜ್. ಸ್ಯಾಲ್ವೇಜ್ ಈಸ್ ಆಲ್ರೆಡಿ ಗಿವನ್ ದಟ್ ಈಸ್ 6,000. ಈ 6,000ನ್ನು ಲೆಸ್ ಮಾಡಬೇಕು. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕಲ್ಲಿ ಲೆಸ್ ಮಾಡಿದಾಗ ಬರೋವಂಥ ಅಮೌಂಟನ್ನು ನಾವು ಲಾಸ್ ಆಫ್ ಸ್ಟಾಕ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ 84,000. ಈಗ ಕ್ವೆಶನಲ್ಲಿ ಏನು ಹೇಳಿದ್ದಾರೆ ನೋಡಿ, ಸಬ್ಜೆಕ್ಟ್ ಟು ಆವ್ರೇಜ್ ಕ್ಲಾಸ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಆವ್ರೇಜ್ ಕ್ಲಾಸನ್ನು ಕಂಡುಹಿಡಬೇಕು. ಸೊ ದ ಫಾರ್ಮುಲಾ ಈಸ್ ಆವ್ರೇಜ್ ಕ್ಲಾಸ್ ಈಕ್ವಲ್ ಟು ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಇಂಟು ಅಮೌಂಟ್ ಆಫ್ ಪಾಲಿಸಿ ಡಿವೈಡೆಡ್ ಬೈ ಸ್ಟಾಕ್ ಆ್ಯಂಡ್ ದ ಎಂಡ್ ಆಫ್ ಫೈರ್. So actual loss of stock is 84,000 into amount of policy that is also given in the question. The policy was rupees 50,000. So ಈ 50,000 amount of policy divided by stock and the end of date of fire, which means this closing stock is 90,000. So ಈ 90,000ನ ಹಾಕಬೇಕು. ಸೊ ಬರೋಂಥ ಅಮೌಂಟ್ ಏನಿದೆಯಲ್ಲ 46,667 is the average clause.
ಸೊ ಆವ್ರೇಜ್ ಕ್ಲಾಸ್ ಫಾರ್ಮುಲಾನ ಯಾವಾಗ ಹಾಕಬೇಕಾಗತ್ತೆ ಅಂದರೆ ಕ್ಲೋಸಿಂಗ್ ಸ್ಟಾಕು, ಈ ಒಂದು ಕ್ಲೋಸಿಂಗ್ ಸ್ಟಾಕ್ ಏನಿದೆಯಲ್ಲ ದಿಸ್ ಈಸ್ ಮೋರ್ ದ್ಯಾನ್ ದ ಆ್ಯಕ್ಚುಯಲ್ ಲಾಸ್ ಆಫ್ ಸ್ಟಾಕ್, ಆವಾಗ ಮಾತ್ರ ನಾವು ಆವ್ರೇಜ್ ಕ್ಲಾಸ್ ಫಾರ್ಮುಲಾನ ಯೂಸ್ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಸೊಲ್ಯೂಷನ್ ಆನ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್ಸ್. ಥ್ಯಾಂಕ್ ಯು.